ನಮಸ್ಕಾರ ಎಲ್ಲರಿಗೂ ಹಾಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋಲಿ ಫೌಂಡೇಶನ್ ಯೂಸ್ ಮಾಡಿದಿರೋ ಹಾಗೆ ಹೇಗೆ ನೀವು ಚೆನ್ನಾಗಿ ರೆಡಿ ಆಗ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಎಲ್ಲರ ಹತ್ರನೂ ಫೌಂಡೇಶನ್ ಇರೋದಿಲ್ಲ ಹಾಗೂ ಕೆಲವರಿಗೆ ಕೆಲವೊಂದೊಂದು ದಿನ ಫೌಂಡೇಶನ್ ಯೂಸ್ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ. ಸೊ ಆಗ ನೀವು ಮೇಕಪ್ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೀವಿಲ್ಲಿ ನೋಡ್ತಿರೋದು ನನ್ನ ಬೇರ್ ಸ್ಕಿನ್ನನ್ನೇನು ಅಪ್ಲೈ ಮಾಡಿಲ್ಲ. ಫಸ್ಟ್ ಸ್ಟೆಪ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡೋದು. ಸಿತಾಫಿಲ್ನ ಮಾಯ್ಶ್ಚರೈಸಿಂಗ್ ಲೋಷನ್ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಮಾಯ್ಶ್ಚರೈಸರ್ ಹಾಕಿ ಇದರ ನಂತರ ನೆಕ್ಸ್ಟ್ ಸ್ಟೆಪ್ ಫಾಲೋ ಮಾಡೋಣ. ಮೇಬಲಿನ ಫಿಟ್ ಮಿಯ ಪೋರ್ಲೆಸ್ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ನನಗೆ ಪೋರ್ಸ್ ಇದೆ, ಸೊ ನಿಮಗೂ ನಂತರ ಪೋರ್ಸ್ ಇದ್ದರೆ ಹಾಗೂ ಫೈನ್ ಲೈನ್ಸ್, ಟೆಕ್ಸ್ಚರ್ಸ್ ಹಾಗೂ ರಿಂಕಲ್ಸ್ ಇದೆಲ್ಲ ಬ್ಲರ್ ಮಾಡುತ್ತೆ ಈ ಪ್ರೈಮರ್. ಫೌಂಡೇಶನ್ ಯೂಸ್ ಮಾಡಿಲ್ಲ ಅಂದರೂ ಈ ಪೋರ್ಸ್ ಎಲ್ಲ ನಿಮಗೆ ಜಾಸ್ತಿ ಕಾಣಿಸ್ತಿದ್ರೆ ಹಾಗೂ ಸುಕ್ಕು ಕಲೆಗಳಿದ್ರೆ ಪ್ರೈಮರ್ ಯೂಸ್ ಮಾಡಿ. ಆಗ ಅದೆಲ್ಲ ಬ್ಲರ್ ಆಗುತ್ತೆ, ಸ್ಕಿನ್ ಕೂಡ ಸ್ಮೂತಾಗಿ ಕಾಣುತ್ತೆ. ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ ನಾವು ಫಾಲೋ ಮಾಡ್ಬೋದು. ಈಗ ನನಗೆ ಅನ್ಈವನ್ ಸ್ಕಿನ್ ಟೋನ್ ಇದೆ, ನೀವು ನೋಡ್ತಿರೋ ಹಾಗೆ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಇದೆ ಹಾಗೂ ಬಾಯಿಯ ಸೈಡಲ್ಲಿ ಸ್ವಲ್ಪ ಹೈಪರ್ ಪಿಗ್ಮೆಂಟೇಷನ್ ಇದೆ. ಇದನ್ನೆಲ್ಲ ಕನ್ಸೀಲ್ ಮಾಡೋದಕ್ಕೆ ಕನ್ಸೀಲರ್ ಯೂಸ್ ಮಾಡಬೇಕು. ಮಿಲಾನಿಯಾ ಕನ್ಸೀಲ್ ಪ್ಲಸ್ ಪರ್ಫೆಕ್ಟ್ ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ ಹಾಗೂ ನನ್ನ ಶೇಡ್ 145. ಸೊ ಇದನ್ನು ನನಗೆ ಎಲ್ಲೆಲ್ಲಿ ಕಪ್ಪು ಕಲೆಗಳಿದೆ ಅಲ್ಲಲ್ಲಿ ಸ್ಪಾಟ್ ಕನ್ಸೀಲ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಇದನ್ನು ಬ್ಲೆಂಡ್ ಮಾಡೋದಕ್ಕೆ ಉದ್ದಾಗಿರುವಂಥ ಬ್ಯೂಟಿ ಬ್ಲೆಂಡರನ್ನು ಯೂಸ್ ಮಾಡ್ತಿದ್ದೀನಿ. ಎಲ್ಲ ರೀತಿಯಾದಂಥ ಕ್ರೀಮ್ ಪ್ರಾಡಕ್ಟ್ಸ್ನ ಬ್ಲೆಂಡ್ ಮಾಡೋದಕ್ಕೆ ಬ್ಯೂಟಿ ಬ್ಲೆಂಡರನ್ನು ಯೂಸ್ ಮಾಡ್ಬೋದು. ನಿಮ್ಮ ಹತ್ರ ಇದಿಲ್ಲ ಅಂದರೆ ಕನ್ಸೀಲರ್ ಬ್ರಷ್ ಯೂಸ್ ಮಾಡ್ಬೋದು. ಇಲ್ಲ ಕನ್ಸೀಲರ್ ಬ್ರಷ್ ಕೂಡ ಇಲ್ಲ ಅಂದರೆ ಕೈ ಬೆರಳ ಸಹಾಯದಿಂದನೇ ನೀವು ಈಸಿಯಾಗಿ ಕನ್ಸೀಲರ್ನ ಬ್ಲೆಂಡ್ ಮಾಡ್ಬೋದು. ಈಗ ಸ್ಕಿನ್ ಈವನ್ ಟೋನಾಗಿ ಕಾಣಿಸ್ತಿದೆ. ಇದನ್ನು ನೀಟಾಗಿ ಸೆಟ್ ಮಾಡಿಬಿಡೋಣ. ಈಗ ಕೆ ಬ್ಯೂಟಿಯ ಲೂಸ್ ಪೌಡರ್ ಯೂಸ್ ಮಾಡ್ತಿದ್ದೀನಿ. ಸೊ ಈಗ ಕನ್ಸೀಲರ್ನ ಸೆಟ್ ಮಾಡೋದು ತುಂಬಾ ಮುಖ್ಯ. ಇಲ್ಲಾಂದರೆ ಅದು ಫೈನ್ ಲೈನ್ಸಲ್ಲಿ ಒಳಗಡೆ ಎಲ್ಲ ಉಳ್ಕೊಂಡು ಲೈನ್ ಥರ ಕಾಣುತ್ತೆ, ಕ್ರೀಸ್ ಆಗುತ್ತೆ. ಹಾಗೂ ಇವತ್ತು ನನ್ನ ಫೌಂಡೇಶನ್ ಕೂಡ ಏನು ಯೂಸ್ ಮಾಡ್ತಿಲ್ಲ ಅಲ್ಲ, ಸೊ ಅದರಿಂದ ಸ್ಕಿನ್ನ ಮೇಲೆ ಇರುವಂಥ ಸ್ವಲ್ಪ ಆಯ್ಲಿನೆಸ್ ಹಾಗೂ ಏನೋ ಒಂದು ಮ್ಯಾಟ್ ಫಿನಿಶ್ ಕೊಡೋದಕ್ಕೆ, ಒಂದು ಈವನ್ ಸ್ಕಿನ್ ಟೋನ್ ಆಗಿ ಕಾಣೋದಕ್ಕೆ, ನೀಟಾಗಿ ಸೆಟ್ ಆಗಿರೋ ಥರ ಮೇಕಪ್ ಕಾಣೋದಕ್ಕೋಸ್ಕರ ಲೂಸ್ ಪೌಡರ್ ಆರ್ ಕಾಂಪ್ಯಾಕ್ಟ್ ಪೌಡರ್ ಇದ್ದರೂ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಇದು ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವಂಥ ಪ್ರಾಡಕ್ಟ್ ಆಗಿದ್ದರೆ ಚೆನ್ನಾಗಿರುತ್ತೆ. ಈಗ ಐಬ್ರೋಸ್ನ ಫಿಲ್ ಮಾಡೋಣ. ಶುಗರ್ನ ಐಬ್ರೋ ಡಿಫೈನರ್ ಯೂಸ್ ಮಾಡ್ತಿದ್ದೀನಿ. ಲೈಟಾಗಿ ಐಬ್ರೋಸ್ಗೆ ಶೇಪ್ ಕೊಡ್ತಿದ್ದೀನಿ ಆ್ಯಂಡ್ ಗ್ಯಾಪ್ಸ್ನೆಲ್ಲ ಫಿಲ್ ಮಾಡ್ತಿದ್ದೀನಿ. ಫಸ್ಟು ಐಬ್ರೋ ಹೇರ್ನ ಕೆಳಗಡೆ ಕೋಮ್ ಮಾಡಿಕೊಂಡೆ, ಇದರಿಂದನೇ ಸ್ಪೂಲ್ ಇರುತ್ತೆ. ಸೊ ಆಗ ನಾನು ಮೇಲ್ಗಡೆ ಶೇಪ್ ಕೊಟ್ಟೆ ಆ್ಯಂಡ್ ಗ್ಯಾಪ್ಸ್ನ ಫಿಲ್ ಮಾಡಿದೆ. ಈಗ ನಾನು ಮೇಲಕ್ಕೆ ಎತ್ತಿ ಕೋಮ್ ಮಾಡಿದಾಗ ಈಗ ನಾನು ಕೆಳಗಡೆ ಶೇಪ್ ಕೊಡ್ಬೋದು ಆ್ಯಂಡ್ ಗ್ಯಾಪ್ಸ್ ಫಿಲ್ ಮಾಡ್ಬೋದು. ನೀಟಾಗಿ ಇನ್ನೊಂದು ಸರಿ ಬ್ಲೆಂಡ್ ಮಾಡ್ಕೊಳ್ಳಿ. ಈಗ 2 ಐಬ್ರೋಸ್ ಕೂಡ ಫಿಲ್ ಆದ ನಂತರ ಐ ಮೇಕಪ್ಗೆ ನೈಕಾನ ಬೀಚ್ ಸೈಡ್ ಪೀಚ್ ಅನ್ನುವಂಥ ಪ್ಯಾಲೆಟ್ನ ತೊಗೊಂಡು ಒಂದು ಬ್ರೌನಿಷ್ ಆರೆಂಜ್ ಶೇಡ್ನ ಫುಲ್ ನಾನು ಐಲಿಡ್ ಮೇಲೆ ಅಪ್ಲೈ ಮಾಡಿ ಎಡ್ಜಸ್ನ ನೀಟಾಗಿ ಬ್ಲೆಂಡ್ ಮಾಡ್ತಿದ್ದೀನಿ. ಇವತ್ತು ನಾನು ಇದು ಒಂದೇ ಐ ಶ್ಯಾಡೋ ಅಪ್ಲೈ ಮಾಡ್ತಿರೋದು, ಬಟ್ ಚೆನ್ನಾಗಿ ಬ್ಲೆಂಡ್ ಮಾಡಿ ಸ್ಮೂತಾಗಿ ಕಾಣಿಸ್ಬೇಕು. ಲೋವರ್ ಲ್ಯಾಶ್ ಲೈನಲ್ಲಿ ಕೂಡ ಅದೇ ಒಂದು ಐ ಶ್ಯಾಡೋನ ಅಪ್ಲೈ ಮಾಡ್ತಿದ್ದೀನಿ ಆ್ಯಂಡ್ ಸ್ಮೂತಾಗಿ ಕಾಣಿಸೋ ಥರ ಬ್ಲೆಂಡ್ ಮಾಡ್ತಿದ್ದೀನಿ. ಕಾಜಲ್ ಅಪ್ಲೈ ಮಾಡ್ತಿದ್ದೀನಿ. ನಿಮಗೆ ಕಾಜಲ್ ಇಷ್ಟ ಇಲ್ಲ ಅಂದರೆ ಐಲೈನರ್ ಅಪ್ಲೈ ಮಾಡ್ಬೋದು. ಇಲ್ಲ ಎರಡೂ ಇಷ್ಟ ಇಲ್ಲ ಅಂದರೆ ಬರೀ ಮಸ್ಕರ ಕೂಡ ಅಪ್ಲೈ ಮಾಡ್ಬೋದು. ಆ್ಯಂಡ್ ಮಸ್ಕರ ಅಪ್ಲೈ ಮಾಡೋದಕ್ಕೆ ನಾವು ಮೊದಲು ಐಲ್ಯಾಶಸ್ನ ಕರ್ಲ್ ಮಾಡಿಕೊಂಡೆ. ಲಾರಿಯಲ್ನ ಲ್ಯಾಶ್ ಪ್ಯಾರಡೈಸ್ ಮಸ್ಕರ ಯೂಸ್ ಮಾಡ್ತಿದ್ದೀನಿ. ಇದು ನನ್ನ ಲ್ಯಾಶಸ್ಗೆ ಇನ್ಸ್ಟೆಂಟ್ ಲಿಫ್ಟ್ ಕೊಡುತ್ತೆ, ವಾಲ್ಯೂಮ್ ಕೊಡುತ್ತೆ ಹಾಗೂ ಲ್ಯಾಶಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಲ್ಯಾಶಸ್ ಅಂತ. ಈಗ ಫೇಸ್ ಮೇಕಪ್ ಕಂಪ್ಲೀಟ್ ಮಾಡೋಣ. ಶುಗರ್ನ ಕಾಂಟೋರ್ ದಿ ಫೋರ್ಸ್ ಫೇಸ್ ಪ್ಯಾಲೆಟಲ್ಲಿ ಯೂಸ್ ಮಾಡ್ತಾಯಿದ್ದೀನಿ, ಫೇಸ್ ಪ್ಯಾಲೆಟ್ನ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಇದರಲ್ಲಿ ಇದ್ದಂಥ ಲೈಟ್ ಬ್ರೌನ್ ಕಾಂಟೋರ್ ಶೇಡ್ನ ತೊಗೊಂಡು ಫೇಸ್ನ ಕಾಂಟೋರ್ ಮಾಡ್ತಿದ್ದೀನಿ. ಜಸ್ಟ್ ಸ್ವಲ್ಪ ವಾರ್ಮ್ತ್ ಅಂತೀವಿ ನೋಡಿ, ಸಾಫ್ಟ್ ಡೈಮೆನ್ಷನಾಗಿ ಕೊಡ್ತಾಯಿದ್ದೀನಿ. ಹಾರ್ಷಾಗೇನು ನಾನು ಮಾಡ್ತಾಯಿಲ್ಲ, ರಫಾಗಿ ಕಾಂಟೋರ್, ಬ್ಲಷ್ ಹಾಗೂ ಹೈಲೈಟರ್ ಅಪ್ಲೈ ಮಾಡ್ತಿದ್ದೀನಿ. ನಿಮ್ಮ ಹತ್ರ ಈ ಒಂದು ಪ್ಯಾಲೆಟ್ ಇಲ್ಲ ಅಂದರೆ ಜಸ್ಟ್ ಬ್ಲಷ್ ಇದ್ದರೆ ಕೂಡ ಬರೀ ಬ್ಲಷನ್ನೇ ಅಪ್ಲೈ ಮಾಡ್ಬೋದು. ಸೊ ಇದು ಒಂದು 3-in-1 ಪ್ರಾಡಕ್ಟ್ ಆಗಿರೋದ್ರಿಂದ ನಾನು ಬ್ಲಷ್, ಕಾಂಟೋರ್, ಹೈಲೈಟರ್ ಎಲ್ಲ ಇದೆ, ಸೊ ಎಲ್ಲನೂ ಅಪ್ಲೈ ಮಾಡ್ತಿದ್ದೀನಿ. ಅದರಲ್ಲೇ ಇದ್ದಿದ್ದಂಥ ಬ್ಲಷ್ ಅಪ್ಲೈ ಮಾಡಿದೆ, ಕಾಂಟೋರ್ ಅಪ್ಲೈ ಮಾಡಿದೆ. ಈಗ ಹೈಲೈಟರ್ನ ಕೂಡ ನಾನು ಹಾಕ್ಕೊಂಡೆ. ಹೈಲೈಟರ್ನ ಕಣ್ಣಿನ ಇನ್ನರ್ ಕಾರ್ನರ್ ಹಾಗೂ ಐಬ್ರೋ ಬೋನ್ ಹಾಗೂ ಫೇಸ್ನ ಹೈಯೆಸ್ಟ್ ಪಾಯಿಂಟ್ಸ್ ಮೇಲೆ ನೀವು ಹೈಲೈಟರ್ನ ಅಪ್ಲೈ ಮಾಡಬೇಕು. ಲಿಪ್ಸ್ಟಿಕ್ಗೆ ವೆಟ್ ಇನ್ ವೈಲ್ಡ್ನ ಮಿಸ್ಸಿ ಆ್ಯಂಡ್ ಫಿಯರ್ಸ್ ಅನ್ನುವಂಥ ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಹತ್ರ ಯಾವುದಾದ್ರೂ ಒಂದು ನ್ಯೂಡ್ ಲಿಪ್ ಕಲರ್ ಇದ್ದರೂ ಕೂಡ ಯೂಸ್ ಮಾಡ್ಬೋದು. ನಿಮಗೆ ಇಷ್ಟ ಆಗುವಂಥ ಲಿಪ್ ಕಲರ್ ಯೂಸ್ ಮಾಡ್ಬೋದು.
ಈಗ ಮೇಕಪ್ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ಬೋದು ನೀವು. ಫೇಸಸ್ ಕ್ಯಾನಡಾನ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಿದ್ದೀನಿ. ಫೌಂಡೇಶನ್ ಹಾಗೂ ಜಾಸ್ತಿ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡಿಲ್ಲ ಅಂದ್ರೂ ಪೌಡರ್ ಯೂಸ್ ಮಾಡಿರ್ತೀವಲ್ಲ ಹಾಗೂ ಬೇರೆ ರೀತಿಯಾದಂಥ ಪ್ರಾಡಕ್ಟ್ಸ್ ಏನಾದರೂ ಯೂಸ್ ಮಾಡಿದರೆ ನೀಟಾಗಿ ಸೆಟ್ ಆಗುತ್ತೆ. ಹಾಗೂ ಇದೇ ಮೇಕಪ್ ಹೆಚ್ಚು ಗಂಟೆಗಳ ಕಾಲ ನಿಮ್ಮ ಫೇಸ್ ಮೇಲೆ ಚೆನ್ನಾಗಿ ಕೂತಿರುತ್ತೆ. ಸೊ ಬರೀ ಕೇವಲ ಒಂದು 5 ನಿಮಿಷಗಳ ಕಾಲದಲ್ಲಿ ಈ ಒಂದು ಮೇಕಪ್ ನೀವು ಮಾಡ್ಕೊಳ್ಬೋದು. ಚೆನ್ನಾಗಿ ಪ್ರಾಕ್ಟೀಸ್ ಆದರೆ 2 ಇಲ್ಲ 3 ನಿಮಿಷದಲ್ಲಿ ಕೂಡ ನೀವು ಈ ಮೇಕಪ್ ಮಾಡ್ಕೋಬೋದು. ಸೊ ಇದಿಷ್ಟೇ ಇವತ್ತಿನ ಈ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತೊಂದು ವಿಡಿಯೋಲಿ ಸಿಗೋಣ. ಟೇಕ್ ಕೇರ್. ಬಾಯ್ ಬಾಯ್.